ಯುದ್ಧ ರಾಜ್ಯದಲ್ಲಿ ಪೆಟ್ರೋಲ್ನ ಅಭಾವ ಶುರುವಾಯಿತಾ? ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ ಎದುರು ಜನವೋ ಜನ, ಜಾತ್ರೆ ರೀತಿಯಲ್ಲಿ ಜನ ಸೇರಿದ್ದಾರೆ ಪೆಟ್ರೋಲ್ ಬಂಕ್ಗಳಲ್ಲಿ. ಕಾರಣ ಪೆಟ್ರೋಲ್ ಅಭಾವ ಶುರುವಾಗುತ್ತೆ ಅನ್ನೋ ವದಂತಿ. ಯಾರೋ ಸುದ್ದಿ ಹಾಕಿದ್ದಾರೆ, ಪೆಟ್ರೋಲ್ ಸಿಗಲ್ಲ, ಸಿಕ್ಕಿದ್ರೂ ಕೂಡ ಪೆಟ್ರೋಲ್ನ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅಂತ. ಈ ಸುದ್ದಿಗೆ ಹೆದರಿ ಜನ ಪೆಟ್ರೋಲ್ ಬಂಕಿಗೆ ಮುಗಿ ಬೀಳ್ತಾ ಇದ್ದಾರೆ ಪೆಟ್ರೋಲ್ ಖರೀದಿ ಮಾಡೋದಕ್ಕೆ ಅಂತ. ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಹೇಳ್ತಾ ಇದ್ದಾರೆ, ನಮಗೆ ಪೆಟ್ರೋಲ್ ಪೂರೈಕೆ ಆಗ್ತಾ ಇದೆ, ಸಪ್ಲೈ ಇದೆ, ಏನೂ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಜನ ಕೇಳ್ತಾ ಇಲ್ಲ. ಪೆಟ್ರೋಲ್ ಬಂಕ್ನ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಗ್ರಾಹಕರು. ಬೆಳಗಾವಿ, ರಾಯಚೂರು, ಚಿಕ್ಕೋಡಿಯ ಬಂಕ್ ಮುಂದೆ ಜನ ಕ್ಯೂ ನಿಂತಿರುವುದು. ಟ್ರಾಕ್ಟರ್ಗಳಲ್ಲಿ ದೊಡ್ಡ ದೊಡ್ಡ ಕ್ಯಾನ್ ಅನ್ನ ತರ್ತಾ ಇದ್ದಾರೆ ಪೆಟ್ರೋಲು ಡೀಸೆಲ್ ತುಂಬಿಸ್ಕೊಳ್ಳೋದಕ್ಕೆ ಅಂತ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದು ರಾಯಚೂರಿನ ದೃಶ್ಯ. ಆಯ್ತು, ರಾಯಚೂರಿನ ಪೆಟ್ರೋಲ್ ಬಂಕ್ ಒಂದರ ಮುಂದೆ ಜನ ಸಾಲುಗಟ್ಟಿ ನಿಂತಿರೋದು. ನಿನ್ನೆಯಿಂದಲೂ ಕೂಡ ಜನರಲ್ಲಿ ಭಯ ಶುರುವಾಗಿದೆ. ನಿನ್ನೆ ರಾತ್ರಿಯ ದೃಶ್ಯ ಇದು. ರಾಯಚೂರಿನ ನಿನ್ನೆ ರಾತ್ರಿಯ ದೃಶ್ಯ ನೋಡ್ತಾ ಇದ್ರಿ ನೀವು. ಇದು ಬೆಳಗಾವಿಯ ದೃಶ್ಯ. ರಾಯಚೂರು, ಬೆಳಗಾವಿ, ಚಿಕ್ಕೋಡಿಯಲ್ಲಿ ಇದೇ ತರ ಪರಿಸ್ಥಿತಿ ಇದೆ. ಜನರ ಕಿವಿಗೆ ಬಿದ್ದಿರುವಂತಹ ಸುದ್ದಿ ಏನು ಅಂದ್ರೆ, ಬೆಳಗಾದ್ರೆ ಪೆಟ್ರೋಲ್ ಸಿಗಲ್ಲ, ಸಿಕ್ಕಿದ್ರೂ ಕೂಡ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿರುತ್ತೆ ಅಂತ. ಹಾಗಾಗಿ ಬೈಕು, ಕಾರ್ಗಳನ್ನ ತಂದು ಫುಲ್ ಮಾಡಿಸ್ಕೊತಾ ಇದ್ದಾರೆ. ಟ್ರಾಕ್ಟರ್ಗಳಲ್ಲಿ ಕ್ಯಾನ್ಗಳನ್ನ ತರ್ತಾ ಇದ್ದಾರೆ ಫಿಲ್ ಮಾಡಿಸ್ಕೊಂಡು ಹೋಗೋದಕ್ಕೆ ಅಂತ. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಯಾವುದೇ ಸಮಸ್ಯೆ ಇಲ್ಲ ಅಂತ. ಆದ್ರೆ ಸಿಲಿಂಡರ್, ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಕೂಡ ಹೇಳ್ತಾ ಇದೆ. ಆದ್ರೆ ಕೆಲವು ಕಡೆಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಜನ ಪೆಟ್ರೋಲ್ ಮತ್ತು ಡೀಸೆಲ್ನ ವಿಷಯದಲ್ಲೂ ಕೂಡ ಭಯ ಬಿದ್ದಿದ್ದಾರೆ. ಬೆಳಗಾವಿ ನಗರದ ಪೆಟ್ರೋಲ್ ಬಂಕ್ಗಳಲ್ಲಿ ಫುಲ್ ರಶ್ ಇದೆ. ಕಾರು, ಬೈಕು, ಟ್ಯಾಂಕ್ ಫುಲ್ ಮಾಡಿಸ್ಕೊಳ್ತಾ ಇದ್ದಾರೆ ಗ್ರಾಹಕರು. ನೆನೆ ಸಂಜೆಯಿಂದಲೇ ಬೆಳಗಾವಿಯಲ್ಲಿ ಪೆಟ್ರೋಲ್ ಕೊರತೆ ಅನ್ನೋ ವದಂತಿ ಹಬ್ಬಿದೆ. ಆಜಂ ನಗರ, ರಾಮದೇವ್ ವೃತ್ತದ ಬಂಕ್ಗಳಲ್ಲಿ ಜನಸಂದಣಿ ನೋಡಿ, ಜಾತ್ರೆ ತರ ಜನ ಸೇರಿದ್ದಾರೆ. ಪೆಟ್ರೋಲ್ ಕೊರತೆ ಆಗತ್ತೆ ಅನ್ನೋ ಸುದ್ದಿಗೆ ಹೆದರಿ ಜನ ಪೆಟ್ರೋಲ್ ಬಂಕ್ಗಳತ್ತ ಬರ್ತಾ ಇರೋದು. ಬೆಳಗಾವಿ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿದೆ. ಜನ ಪ್ಯಾನಿಕ್ ಆಗಿದ್ದಾರೆ. ಯುದ್ಧ ಮುಂದುವರಿತಾ ಇದೆ, ಪೆಟ್ರೋಲು ಸಿಗತ್ತಾ ಹಾಗಾದ್ರೆ ಅನ್ನೋ ಆತಂಕದಲ್ಲಿ ಜನ ಪೆಟ್ರೋಲ್ ಬಂಕ್ಗಳತ್ತ ಬರ್ತಾರೆ. ಒಂದ್ ಕಡೆ ಸಿಲಿಂಡರ್ನ ಸಮಸ್ಯೆ, ಹೋಟೆಲ್ಗಳು ಬಂದ್ ಆಗ್ತಾ ಇದೆ, ಸಿಲಿಂಡರ್ ಸಿಗ್ತಿಲ್ಲ ಅಂತ. ಇನ್ನೊಂದ್ ಕಡೆ ಮನೆ ಮಟ್ಟಿಗೆ ಬಳಸುವಂತ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ ಜನಕ್ಕೆ. ಬುಕ್ ಮಾಡಿ ವಾರ 10 ದಿನ ಕಳೆದ್ರೂ ಸಿಲಿಂಡರ್ ಸಿಗ್ತಿಲ್ಲ ಜನಕ್ಕೆ. ಈ ಆತಂಕದ ಮಧ್ಯೆ ಮತ್ತೆ ಪೆಟ್ರೋಲ್ ಡೀಸೆಲ್ಗೂ ಎಲ್ಲಿ ಸಮಸ್ಯೆ ಆಗುತ್ತೋ ಅಂತ ಜನ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.